ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ವತ್ ನಿಖಿತಾ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನೋಡೋಣ. ನಿಮ್ಮ ಪರ್ಸನ್ಸಿಂದ ಈ ಕರೆಂಟ್ ಫೀಲಿಂಗ್ಸ್ ಈ ಕ್ಷಣದ ಅಥವಾ ಈ ಪ್ರಸ್ತುತ ಭಾವನೆಗಳೇನದಾವು, ದಿಸ್ ಇಸ್ ದ ಟೈಮ್ಲೆಸ್ ಕಲೆಕ್ಟಿವ್ ಮತ್ತು ಜನರಲ್ ರೀಡಿಂಗ್. ನಿಮಗೇನು ರೆಸನೇಟ್ ಆಗುತ್ತೆ, ನಿಮ್ಮ ಸಿಚುವೇಶನಿಗೆ ಏನು ರೆಸನೇಟ್ ಆಗುತ್ತೆ ಅದನ್ನಷ್ಟೇ ತೊಗೊಳ್ರಿ. ಯುವರ್ಸ್ ಇನ್ ಕರೆಂಟ್ ಪಾರ್ಟ್ನರ್ಸ್ ಫೀಲಿಂಗ್ಸ್. ನ್ಯೂ ಬಿಗ್ನಿಂಗ್, ನ್ಯೂ ಸ್ಟಾರ್ಟ್ ಮಾಡೋಕ್ಕೆ ಕೆಲವೊಬ್ರು ಮಾಡ್ತಿದ್ರಿ, ಕೆಲವೊಬ್ರು ಇಂಟ್ಯೂಷನ್ಸ್ನ ಫಾಲೋ ಮಾಡ್ಕೊಳ್ದಿಲ್ಲ, ತಮ್ಗೇನು ಅನಿಸಿದ್ನೆಲ್ಲ ಹೇಳೋಷ್ಟು ಓಪನ್ ಅಪ್ ಆಗ್ತಾಯಿಲ್ಲ. ಎಮೋಷ್ನಲಿ ಇಮ್ಮೆಚ್ಯೂರ್ ಆಗಿರಿ, ಕೆಲವೊಬ್ರು ಇನ್ಸೆಕ್ಯೂರಿಟಿ ಕಾಡ್ತಾಯಿದೆ. ಮೂರು ಥರ ಎನರ್ಜಿ, ಎಲ್ಲ ಥರನೂ ಇರ್ತಿರಿಲ್ಲ. ಎಲ್ಲ ಏನ್ರಿ ನಿಮ್ದು ಯಾವ್ದು ರೆಸನೇಟ್ ಆಗೋದು ಅದನ್ನ ತೊಗೊಳ್ರಿ ನೀವು. ಕ್ಲಾರಿಫೈ ಪೇಜ್ ಆಫ್ ವಾಂಡ್ಸ್. ಓ, ಕ್ಲಾರಿಫೈ ಹೈ ಪ್ರೀಸ್ಟಸ್, ಕ್ಲಾರಿಫೈ ಕ್ವೀನ್ ಆಫ್ ಕಪ್ಸ್ ರಿವರ್ಸ್. ಓವರಾಲ್ ಎನರ್ಜಿ ದೇ ಆರ್ ವೆರಿ ಲೋ. ನೆಗೆಟಿವ್ ಎನರ್ಜಿ ಒಳಗದಾರ, ಭಾಳ ಅಂದರೆ ಸ್ಟ್ರೆಸ್ ಒಳಗದಾರ. ಯಾವ ವಿಷಯಕ್ಕದಾರ ನೋಡ್ಬೇಕು. ದೇ ಆರ್ ನಾಟ್ ಕಾನ್ಷಿಯಸ್ ಅಬೌಟ್ ಈಗೇನು ನಡೀತಾ ಇದೆ ಅದ್ರ ಬಗ್ಗೆ ಕಾನ್ಷಿಯಸ್ ಇಲ್ಲ ಅವರಿಗೆ. ತಮ್ಮದೇ ತಾವು ಬೇಜಾರೊಳಗೆ ಸುತ್ತಮುತ್ತ ನಡೀತಿರೋ ಲಕ್ಷ್ಯ ಇಲ್ಲ ಅವರಿಗೆ. ಗೋಯಿಂಗ್ ವಿತ್ ದ ಫ್ಲೋ ಅಂತ ಅದು ಐತಲ್ಲ, ಗೋಯಿಂಗ್ ವಿತ್ ದ ಫ್ಲೋ ಇಲ್ಲ. ಈಗ ಇದು ಪ್ರೆಸೆಂಟ್ ಒಳಗೆ ನಾ ಇರಬೇಕು ಅಂತ ಇರ್ತದಲ್ಲ, ಅದು ಇಲ್ಲ ಅವರಿಗೆ. ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ಅವರು. ಸೊ ಟ್ರಾನ್ಸ್ಫಾರ್ಮೇಷನ್ ನಾನು ಆಗಬೇಕು ಅಂತಲೇ ತಮ್ಮನ್ನ ತಾವು ಐಸೋಲೇಟ್ ಮಾಡ್ಕೊಂಬಿಟ್ರ. ತಮ್ಮನ್ನು ತಾವು ಎಲ್ಲರಿಂದ ದೂರ ಇಟ್ಕೊಂಡ್ಬಿಟ್ಟಾರ. ಓಕೆ, ಇದು ಓವರಾಲ್ ಎನರ್ಜಿ. ಇಲ್ಲೇ ಕೆಲವೊಬ್ರಿಗೆ ಏನೈತಲ್ಲ, ಖುಷಿಯಿಂದ ಅದಿರಿ. ಜೀವನ ಅಂದ್ರೆ ಇಷ್ಟಪ್ಪ, ಜೀವನ ಅಂದರೆ ಇಷ್ಟ. ಹೊಸ ಬಿಗ್ನಿಂಗ್, ಹಳೆದೆಲ್ಲ ಮರ್ತ್ಕೊಂಡು ಹೊಸ ಬಿಗ್ನಿಂಗ್ ಮಾಡಲಿಕ್ಕೆ, ಆಪ್ಟಿಮಿಸ್ಟಿಕ್ಕಾಗಿ ವಿಚಾರ ಮಾಡಲಿಕ್ಕೆ, ಬ್ರೈಟ್ ಐಡಿಯಾಸ್, ನ್ಯೂ ಎಕ್ಸೈಟ್ಮೆಂಟ್ ಪ್ಲ್ಯಾನ್ಸ್, ಹೊಸ ಪ್ಲ್ಯಾನ್ ಹಾಕ್ಕೊಂಡು ಆ್ಯಕ್ಷನ್ ತೊಗೊಳಕಂತಂದು ಕೆಲವೊಂದು ಪಾರ್ಟ್ನರ್ಸ್ ರೆಡಿ ಆಗಿರಿ. ಹಳೇದೆಲ್ಲ ಮರೆತು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡೋಣ ನಮ್ಮ ಜೀವನದಾಗ ಅಂತಂದು ಯಾವ ವಿಷಯನಾರ ಇರ್ಬೋದು ಇದ್ರೊಳಗೆ. ಅಂದ್ರೆ ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ಸು, ರಿಲೇಷನ್ಶಿಪ್ಸು, ಫೈನಾನ್ಷಿಯಲ್ ಅಥವಾ ಮನಿ ಒಳಗಿನ ವಿಷಯಗಳು, ಫ್ಯಾಮಿಲಿ, ಚಿಲ್ಡ್ರನ್, ಇದು ಏನೇ ಇದ್ರೂ ನಾವು ಇದು ಹೊಸದು ಸ್ಟಾರ್ಟ್ ಮಾಡೋಣ. ಸಾರಿ, ಕ್ಯಾಮ್ರಾ ಸ್ವಲ್ಪ ಏನಾಗ್ತದ. ಆ ಟೈಪು ಒಬ್ಬೊಬ್ಬರನ್ನ ಫ್ರೆಶ್ ಸ್ಟಾರ್ಟ್ ಮಾಡೋಕೆ ರೆಡಿ ಆಗ್ಯಾರ ಕೆಲವೊಂದು ಪಾರ್ಟ್ನರ್ಸ್. ಕೆಲವೊಂದು ನಿಮ್ಮ ಪರ್ಸನ್ಸ್, ಕೆಲವೊಬ್ರು ಎನರ್ಜಿದ, ಕೆಲವೊಬ್ರು ಹೆಂಗೆ ಅದಾರ ಅಂದ್ರೆ ಭಾಳ ರಿಪ್ರೆಷನ್, ಅವ್ರನ್ನ ತಮ್ಮನ್ನು ತಾವು ಬ್ಲಾಕ್ ಮಾಡ್ಕೊಂಬಿಟ್ರ. ಅವ್ರ ಇಂಟ್ಯೂಷನ್ಸ್ ಅವರು ಫಾಲೋ ಮಾಡೋಕೆ ರೆಡಿ ಇಲ್ಲ. ತಮ್ಮೊಳಗೆ ಏನು ಅನ್ಸುತ್ತಲ್ಲ ಅದು ಮನೆ ಬಿಟ್ಟು ಮಾತಾಡೋಕೆ ಅವರಿಗೆ ತಯಾರಿಲ್ಲ. ಭಾಳ ಪೇಷನ್ಸ್ಲಿ ಒಂದು ಒಳ್ಳೆ ಟೈಮ್ ಬರಲಿ ಅಥವಾ ಏನಾಗಲಿ ಅಂತ ದೇ ಆರ್ ವೇಟಿಂಗ್ ಫಾರ್ ಇಟ್. ಅವರು ಕಾಯ್ತಿದಾರ. ಕಪಲ್ಸ್ ಏನಾರು ಆಗಿದ್ವಿ ಅಂದ್ರೆ ಅವರಿಗೆ ಕೆಲವೊಂದು ಏನೋ ಇನ್ಸೆಕ್ಯೂರಿಟೀಸ್ ಇದಾವೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲೂ ಫರ್ಟಿಲಿಟಿ ಇಶ್ಯೂಸ್ ಇದಾವೆ ಅವರಿಗೆ. ಹಾಗಾಗಿ ಏನಾರ ಫರ್ಟಿಲಿಟಿ ಇಶ್ಯೂಸ್ ನೋಡಿರಿ, ಮೇಯ್ನಾಗಿ ಮೋಸ್ಟ್ ಆಫ್ ಪಾರ್ಟ್ನರ್ಸಿಗೆ ಫರ್ಟಿಲಿಟಿ ಇಶ್ಯೂಸ್. ದಿಸ್ ಕಾರ್ಡ್ ಆ್ಯಂಡ್ ದಿಸ್ ಕಾರ್ಡ್ ಎರಡು ಒಂದಕ್ಕೊಂದು ಒಂದು ಪೂರಕ ಅದಾವು. ಪ್ರೆಗ್ನೆಂಟ್ ಇದ್ರೆ ಅಂದರೆ ಹುಷಾರಾಗಿರ್ರಿ. ಯಾಕೆ ಮಿಸ್ಕ್ಯಾರೇಜ್ ಆಗೋದು ಅಂಥವೆಲ್ಲ ಸ್ವಲ್ಪ ಚಾನ್ಸಸ್ ಇರ್ತಾವೆ. ಸ್ವಲ್ಪ ಹುಷಾರಾಗಿರ್ರಿ. ಯಾಕಂದ್ರೆ ಇದೇ ಇನ್ಸೆಕ್ಯೂರಿಟಿ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಇದು ಮೇನ್ ಇದೆ. ಕಪಲ್ಸ್ ಇದ್ರಿ, ಯಾರು ಪ್ರೆಗ್ನೆಂಟ್ ಅದಿರಲ್ಲ ಅವರು ಸ್ವಲ್ಪ ಹುಷಾರಾಗಿರ್ರಿ. ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಕಾಣ್ತದೆ. ಉಳ್ದವ್ರು ಏನಿಲ್ಲ, ಮನಸ್ಸು ಬಿಟ್ಟು ಮಾತಾಡೋದು ಕಲೀರಿ. ಅವ್ರು ಮಾತಾಡ್ತಾ ಇಲ್ಲ, ಸೊ ಏನು ಮಾಡಿ ಅಂತ ನಾನು ಹೇಳ್ತಿದ್ದೇನೆ. ಓಕೆ, ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಳ್ರಿ, ನಿಮ್ಮ ಮೇಲೆ ನೀವು ಭರವಸೆ ಇಟ್ಕೊಳ್ರಿ. ಓಕೆ. ಕೆಲವೊಂದು ಪರ್ಸನ್ ಎಮೋಷ್ನಲಿ ಭಾಳ ಇಮ್ಯಾಚೂರ್ ಇದೀರಿ. ಅಂದ್ರೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಇಲ್ಲ. ಇದು ನೀವು ನಿಮ್ಮ ಪಾರ್ಟ್ನರ್ಸ್ ನೀವು ಏನಾರು ಅವ್ರಿಗೆ ಹೇಳಿದ್ರಿ ಅಂದ್ರೆ ಅವರು ಅದನ್ನು ಒಂಥರ ಈಸಿ ಗೋಯಿಂಗ್ ತೊಗೊಂಡ್ಬಿಡ್ತಾರೆ. ನೀವೇನೋ ಸೀರಿಯಸ್ಸಾಗಿ ಹೇಳೋಕೆ ಹೋಗ್ತೀರಿ, ಅವ್ರು ಅದನ್ನ ಏನೋ ತಮಾಷೆ ಮಾಡಿ ತೊಗೊಂಡ್ಬಿಡ್ತಾರೆ. ಸಣ್ಣ ಮಕ್ಳಂಗೆ. ನಿಮಗೆ ಅದು ಇಷ್ಟ ಆಗಲ್ಲ. ನಂದನ ತಂದು ಒಂದು ಬೌಂಡ್ರೀಸ್ ಹಾಕೊಂಡ್ಬಿಟ್ರೆ ಅದನ್ನು ಬಿಟ್ಟು ಹೊರಗೆ ಬರೋಕೆ ರೆಡಿ ಇಲ್ಲ ಅವರು. ಇಲ್ಲ, ನೀವತ್ತು ನೀವು ಇನ್ನೇನು ರಿಲೇಷನ್ಶಿಪ್ ಒಳಗಿದ್ರಿ ಅಂತ ಇಟ್ಕೊರಿ, ಇವತ್ತು ಬಾ ಎಲ್ಲ ಹೊರಗೆ ಹೋಗ್ಬರೋಣ. ಇಲ್ಲಪ್ಪ ನಮ್ಮ ಮನೆಗೆ ಬೈತಾರೆ, ನಾ ಬರಲ್ಲ. ಎಕ್ಸಾಂಪಲ್ ಇದೆ. ಅದು ಒಳ್ಳೆಯದೇ. ಅವ್ರು ಡಿಪ್ರೆಷನ್ ಒಳಗದಾರ. ಈ ಪರ್ಸನ್ ಎಲ್ಲ ಡಿಪ್ರೆಷನ್ ಒಳಗದಾರ, ಬೇಜಾರೊಳಗದಾರ, ಸೆಲ್ಫ್ ಸೆಂಟರ್ಡ್ ಆಗ್ಬಿಟ್ರೆ ಅವರು.
ಸೆಲ್ಫ್ ಸೆಂಟರ್ಡ್ ಅಂದರೆ ಈಗ ಬಾವಿ ಒಳಗೆ ಕಪ್ಪಿ ಅಂತೀವಲ್ಲ ನಾವು, ನಮ್ಮದೇ ಒಂದು ಜಗತ್ತು. ನಾ ಅದನ್ನ ಬಿಟ್ಟು ಹೊರಗೆ ಜಗತ್ತು ನನಗೆ ಏನು ಗೊತ್ತು, ಎಲ್ಲ ಜಗತ್ತು ಅದು ಸುಳ್ಳದು, ನಾ ಇರೋ ಜಗತ್ತೇ ನಂದು ಕರೆಕ್ಟ್, ಆ ರೀತಿ ಅದಾರ. ಸೊ ಅದಕ್ಕೆ ನೀವು ಇದು ನಿಮ್ಮದು ಪರ್ಸನ್ಸಿಂದ ಎನರ್ಜಿ ನಾನು ಹೇಳ್ತಿರೋದು. ಸೊ ನಿಮಗೆ ಇದು ರೆಸನೆಂಟ್ ಎಲ್ಲಿ ಯಾವ ವಿಷಯ ನಿಮ್ಗೆ ರೆಸನೆಂಟ್ ಅದನ್ನು ತೊಗೊಳ್ರಿ ಆ್ಯಂಡ್ ಯು ಹೆಲ್ಪ್ ದೆಮ್ ಟು ಕಮ್ ಔಟ್ ಆಫ್ ಇಟ್. ಅದನ್ನು ಹೊರಗೆ ಬರಲಿಕ್ಕೆ ನಿಮ್ಮದು ನೀವು ಯಾವ ಪರ್ಸನಿಗೆ ನೋಡ್ತಿದ್ದೀರಲ್ಲ ಅವರಿಗೆ ಅದನ್ನು ಹೆಲ್ಪ್ ಮಾಡಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇದು ಇವತ್ತಿನ ಎನರ್ಜಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.